ನಾವು ಕ್ಯಾನ್ಸರ್ ಇರುವಿಕೆಯನ್ನು ಯಾವ ಟೆಸ್ಟ್ಗಳ ಮೂಲಕ ನಾವು ಕನ್ಫರ್ಮ್ ಮಾಡ್ಕೊಂತೀವಿ? ಈ ಎಲ್ಲ ಟೆಸ್ಟ್ಗಳು ಕೂಡ ನಮಗೆ ಮುಖ್ಯನಾ, ಅಥವಾ ಯಾವ್ದಾದ್ರು ಒಂದು ಟೆಸ್ಟ್ ಮಾಡಿದ್ರೂ ಕೂಡ ನಮಗೆ ಗೊತ್ತಾಗುತ್ತಾ? ಈ ಅರ್ಲಿ ಸ್ಟೇಜ್ನಲ್ಲಿ ಗೊತ್ತಾಗಲಿಕ್ಕೆ ಬೇಕಾದಂಥ ಟೆಸ್ಟ್ ಯಾವುದು? ಈ ಒಂದು ಟೆಸ್ಟ್ ಅಷ್ಟು ಮುಖ್ಯನಾ? ಈ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅವುಗಳಲ್ಲಿ ಮುಖ್ಯವಾಗಿ ಪೆಟ್ ಸ್ಕ್ಯಾನ್ ಅಂತಂದ್ರೆ ಏನು, ಸಿಟಿ ಸ್ಕ್ಯಾನ್ ಅಂತಂದ್ರೆ ಏನು, ಅಥವಾ ಕೆಲವೊಂದು ಬ್ಲಡ್ ಟೆಸ್ಟ್ಗಳಿದೆ, ಈ ಬ್ಲಡ್ ಟೆಸ್ಟ್ಗಳಿಂದ ಇದನ್ನು ನಾವು ಗೊತ್ತು ಮಾಡ್ಕೋಬಹುದಾ, ಈ ಬಯಾಪ್ಸಿ ಅಂದ್ರೆ ಏನು, ಈ ಎಲ್ಲ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ನಮಸ್ಕಾರ, ನಾನು ಡಾಕ್ಟರ್ ಮಲ್ಲಿಕಾರ್ಜುನ್. ಈ ಹಿಂದಿನ ವಿಡಿಯೋದಲ್ಲಿ ಈ ಕ್ಯಾನ್ಸರ್ನ ಕೆಲವೊಂದು ಸಿಂಪ್ಟಮ್ಸ್ಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಈ ಕ್ಯಾನ್ಸರ್ ಸಿಂಪ್ಟಮ್ಸ್ಗಳೇನಾದ್ರು ಇದ್ದರೆ ಯಾವೆಲ್ಲ ಟೆಸ್ಟ್ಗಳ ಮೂಲಕ ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಟೆಸ್ಟ್ಗಳು ನಮಗೆ ಯಾಕೆ ಮುಖ್ಯವಾಗುತ್ತೆ, ಈ ಅರ್ಲಿ ಸ್ಟೇಜ್ನಲ್ಲಿ ನಾವು ಈ ಒಂದು ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡೋದ್ರಿಂದ ನಮ್ಗೆ ಆಗುವಂಥ ಲಾಭಗಳೇನು ಅನ್ನೋ ವಿಚಾರದಿಂದ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಬನ್ನಿ ಒಂದೊಂದೇ ವಿಚಾರವನ್ನ ತಿಳಿತಾ ಹೋಗೋಣ. ನಾವು ಈ ಕ್ಯಾನ್ಸರನ್ನು ಅರ್ಲಿ ಸ್ಟೇಜ್ನಲ್ಲಿ ನಾವು ಡಿಟೆಕ್ಟ್ ಮಾಡೋದ್ರಿಂದ ನಮ್ಗೆ ಆಗೋಂಥ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ನಾವು ಇದನ್ನು ಅರ್ಲಿ ಸ್ಟೇಜ್ನಲ್ಲಿ ನಾವು ಡಿಟೆಕ್ಟ್ ಮಾಡೋದ್ರಿಂದ ಒಂದು ಟ್ರೀಟ್ಮೆಂಟ್ ಕಾಸ್ಟ್ ಕಡಿಮೆ ಆಗುತ್ತೆ, ಈಸಿ ಸರ್ಜರಿಗೆ ಕೂಡ ಈಸಿ ಆಗುತ್ತೆ. ಜೊತೆಗೆ ಸರ್ವೈವಲ್ ಬೆನಿಫಿಟ್ಸ್ ಅಂದರೆ ಆ ರೋಗಿಯನ್ನು ಸೇವ್ ಮಾಡುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾದ್ರೆ ನೀವು ಮೊದಲು ಡಾಕ್ಟರ್ ಬಳಿ ಹೋದಾಗ ಅವ್ರು ಏನ್ ಮಾಡ್ತಾರೆ ಅನ್ನೋದಾದ್ರೆ, ಮೊದಲು ಒಂದು ಕೂಲಂಕುಷವಾದಂತಹ ಹಿಸ್ಟ್ರಿಯನ್ನ ತಗೊಂತಾರೆ, ಪೇಷಂಟ್ ಹಿಸ್ಟ್ರಿಯನ್ನ ತಗೊಂತಾರೆ. ಈ ಹಿಸ್ಟ್ರಿಯನ್ನ ತೆಗೆದುಕೊಂಡು ನೆಕ್ಸ್ಟ್ ತದನಂತರದಲ್ಲಿ ಫಿಸಿಕಲ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾರೆ. ಈ ಎಕ್ಸಾಮಿನೇಷನ್ ಅಲ್ಲಿ ಅವ್ರಿಗೆ ಏನಾದ್ರೂ ಕೂಡ ಈ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಡೌಟ್ಸ್ ಏನಾದ್ರು ಬಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಟೆಸ್ಟ್ ಗಳನ್ನ ಅವರು ಮಾಡಿಸ್ಕೊಂತಾರೆ. ನಾವು ಈ ಕೂಲಂಕುಷವಾಗಿ ಹಿಸ್ಟ್ರಿಯನ್ನ ತಗೊಳೋದ್ರಿಂದ ನಮ್ಗೆ ಏನು ಕ್ಲೂ ಸಿಗುತ್ತೆ ಅಂತಂದ್ರೆ, ಈ ಒಂದು ರೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ಲೂ ಈ ಒಂದು ಹಿಸ್ಟ್ರಿನಲ್ಲೇ ಸಿಗಬಹುದು. ಯಾವ ರೀತಿ ಅನ್ನೋದಾದ್ರೆ, ಈ ಒಂದು ಕಾಯಿಲೆ ಅಥವಾ ಯಾವಾಗಲಿಂದ ಇದೆ, ಈ ಸಿಂಪ್ಟಮ್ಸ್ ನಿಮಗೆ ಯಾವಾಗಲಿಂದ ಇದೆ ಅನ್ನೋದು ಒಂದಾಗ್ಬೋದು. ಜೊತೆಗೆ ವೆಯ್ಟ್ ಲಾಸ್ ಆಗ್ತಿದ್ರೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಮತ್ತು ಯಾವಾಗಲಿಂದ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಕೂಡ ಈ ಒಂದು ಕಾಯಿಲೆ ಇತ್ತಾ, ಜೊತೆಗೆ ಈ ಒಂದು ಆ ಒಂದು ಪೇಷಂಟ್ಗೆ ಏನಾದ್ರೂ ಕೂಡ ಆಲ್ಕೋಹಾಲ್ ಕನ್ಸಂಪ್ಷನ್ ಹ್ಯಾಬಿಟ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಗುಟ್ಕಾ ಹಾಕುವಂಥ ಹ್ಯಾಬಿಟ್ಸ್ ಇರ್ಬೋದು. ಇಂತಹ ಒಂದು ವಿಚಾರಗಳನ್ನು ನಾವು ಹಿಸ್ಟ್ರಿನಲ್ಲಿ ತೆಗೆದುಕೊಂಡಾಗ ಯಾವುದೇ ಕಾಯಿಲೆ ಆಗಲಿ ಹಿಸ್ಟ್ರಿ ಮುಖ್ಯವಾಗಿರುತ್ತೆ. ಸೊ ನಾವು ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾನು ಕ್ಯಾನ್ಸರ್ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಸೊ ಈ ಥರದಾದಂಥ ಹಿಸ್ಟ್ರಿನಲ್ಲಿ ಕೆಲವೊಂದು ಕ್ಲೂ ಸಿಗುತ್ತೆ. ಸೊ ಈ ಕ್ಲೂಗಳ ಆಧಾರದ ಮೇಲೆ, ಫಿಸಿಕಲ್ ಎಕ್ಸಾಮಿನೇಷನ್ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಡೌಟ್ಸ್ಗಳು ಬಂತಂದ್ರೆ ನಾವು ಆ ಕಾಯಿಲೆಗೆ ಮುಂದುವರೆದು ನೋಡುವಂತಹ ಒಂದು ಕಾರ್ಯವನ್ನ ಮಾಡ್ತೀವಿ. ಈ ಬ್ಲಡ್ ಟೆಸ್ಟ್ ಮಾಡಿಸೋದ್ರಿಂದ ನಮಗೆ ಕೆಲವೊಂದು ಈ ಕ್ಯಾನ್ಸರ್ನ ಒಂದು ಕೆಲವೊಂದು ಕ್ಲೂಗಳು ಸಿಗ್ಬೋದು. ಬಟ್ ಎಲ್ಲಾ ಬ್ಲಡ್ ಟೆಸ್ಟ್ ಇಂದಲೂ ಕೂಡ ಇದು ಕನ್ಫರ್ಮ್ ಆಗೋದಿಲ್ಲ. ಸೊ ಕೆಲವೊಂದು ಕ್ಲೂಗಳು ಸಿಗುತ್ತೆ. ಸೊ ಇಂತಹ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ಲಡ್ ಟೆಸ್ಟ್ ಅನ್ನು ನಾವು ಮಾಡಿಸ್ಕೊಂಡು ಏನಾದ್ರೂ ಕೂಡ ವೇರಿಯೇಷನ್ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ಏನಾದ್ರೂ ಕ್ಲೂ ಇದ್ರೆ ತದನಂತರದಲ್ಲಿ ಮುಂದುವರಿಯುವಂತದ್ದಾಗುತ್ತೆ. ನೆಕ್ಸ್ಟ್ ಟ್ಯೂಮರ್ ಮಾರ್ಕರ್ ಟೆಸ್ಟ್ ಅಂತ ಕರಿತೀವಿ. ಈ ಟ್ಯೂಮರ್ ಮಾರ್ಕರ್ ಟೆಸ್ಟ್ ಗಳನ್ನ ಈ ಒಂದು ತಜ್ಞ ವೈದ್ಯರು ಮಾಡಿಸ್ಕೊಂತಾರೆ. ಈ ಟ್ಯೂಮರ್ ಮಾರ್ಕರ್ ಟೆಸ್ಟ್ ಗಳಲ್ಲಿ CA-125 ಇರ್ಬೋದು, ಜೊತೆಗೆ PSC ಅಂತ ಇರ್ಬೋದು, ಅಥವಾ ಕೆಲವೊಂದು ಟ್ಯೂಮರ್ ಮಾರ್ಕರ್ ಟೆಸ್ಟ್ ಗಳನ್ನ ಮಾಡಿಸ್ಕೊಂತಾರೆ. ಈ ಒಂದು ಟ್ಯೂಮರ್ ಮಾರ್ಕರ್ ನಲ್ಲಿ ಒಂದು ಈ ಕ್ಯಾನ್ಸರ್ ಇರುವಿಕೆಯ ಒಂದು ಲಕ್ಷಣ ಇರಬಹುದು. ಇದು ಫೈನಲ್ ಅಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಟೆಸ್ಟ್ ಗಳಾಗಿರ್ತವೆ. ಇದಕ್ಕೆ ಮುಂದುವರೆದು ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ತಾ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಮೇಜಿಂಗ್ ಟೆಸ್ಟ್ ಅಂತ ಕರಿತೀವಿ. ಈ ಇಮೇಜಿಂಗ್ ಟೆಸ್ಟ್ ನಲ್ಲಿ ಈ ಎಕ್ಸ್ರೇ ಮಾಡಿಸ್ಕೊಳ್ಳೋದ್ರಿಂದ ಕೆಲವೊಂದು ನಮಗೆ ಕ್ಲೂಗಳು ಸಿಗುತ್ತೆ. ಸೊ ಎಕ್ಸ್ರೇ ನಲ್ಲಿ ಏನಾಗುತ್ತೆ, ಲಂಗ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಕ್ಲೂಗಳು ಸಿಗಬಹುದು. ಜೊತೆಗೆ ಅಲ್ಲಿ ಕಲೆಕ್ಷನ್ ಇರ್ಬೋದು, ಅದು ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಈ ತರದ ಒಂದು ಸ್ಮಾಲ್ ಕ್ಲೂ ಈ ಒಂದು ಎಕ್ಸ್ರೇನಲ್ಲಿ ಸಿಗುತ್ತೆ. ಎರಡನೇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಕರಿತೀವಿ. ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಲ್ಲಿ ಅಬ್ಡಮೆನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಕ್ಲೂಗಳು ಸಿಗುತ್ತೆ. ಈ ಲಿವರ್ ನಲ್ಲಿ ಏನಾದರೂ ಚೇಂಜಸ್ ಆಗಿತ್ತಂತಂದ್ರೆ, ಓವರಿನಲ್ಲಿ ಏನಾದ್ರು ಚೇಂಜಸ್ ಆಗಿತ್ತು ಅಂತಂದ್ರೆ, ಅಂದ್ರೆ ಈ ಒಂದು ಅಬ್ಡಮೆನ್ ಅಲ್ಲಿ ಇರುವಂತಹ ಆರ್ಗನ್ಗಳು ಏನಾದ್ರು ವೇರಿಯೇಷನ್ ಇತ್ತಂತಂದ್ರೆ ಕೆಲವೊಂದು ಕ್ಲೂಗಳು ಈ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನಲ್ಲಿ ನಮಗೆ ಸಿಗುತ್ತೆ. ಸಿಟಿ ಸ್ಕ್ಯಾನ್. ಈ ಸಿಟಿ ಸ್ಕ್ಯಾನ್ ಒಂದು ಬಾಡಿಯ ಡೀಟೇಲ್ಡ್ ಮ್ಯಾಪ್ ಅನ್ನ ಕೊಡುತ್ತೆ. ಸೊ ಈ ಡೀಟೇಲ್ಡ್ ಮ್ಯಾಪ್ ಅಲ್ಲಿ ನಮಗೆ ಸಿಗುವಂತದ್ದು, ಅಕಸ್ಮಾತ್ ಟ್ಯೂಮರ್ ಇದ್ರೆ ಅದರ ಸೈಜ್ ಎಷ್ಟು, ಅದರ ಲೊಕೇಶನ್ ಏನು, ಈ ರೀತಿಯಾದಂತಹ ಒಂದು ಡೀಟೇಲ್ಡ್ ಇಮೇಜಿಂಗ್ ಅನ್ನ ಈ ಒಂದು ಸಿಟಿ ಸ್ಕ್ಯಾನಿಂಗ್ ಅಲ್ಲಿ ನಮಗೆ ಸಿಗುತ್ತೆ. MRI ಸಾಫ್ಟ್ ಟಿಶ್ಯೂ ಡೀಟೇಲ್ಡ್ ಆಗಿ ಕಾಣುತ್ತೆ. ಈ ರೀತಿ ಡೀಟೇಲ್ಡ್ ಆಗಿ ಕಾಣೋದ್ರಿಂದ ಏನಾಗುತ್ತೆ, ಸೊ ಅಲ್ಲಿ ಏನಾದ್ರೂ ಕೂಡ ವೇರಿಯೇಷನ್ ಇದೆಯಾ ಅಂತ ಅದನ್ನ ನಾವು ಗುರ್ತಿಟ್ಕೋಬಹುದಾಗುತ್ತೆ. ಈ MRI ಸ್ಕ್ಯಾನ್ ಅಲ್ಲಿ ಮುಖ್ಯವಾಗಿ ಬ್ರೈನ್ ಇರ್ಬೋದು, ಸ್ಪೈನ್ ಇರ್ಬೋದು, ಅಥವಾ ಮಸಲ್ಸ್ ಇರ್ಬೋದು, ಇಲ್ಲೇನಾದ್ರೂ ಕೂಡ ಚೇಂಜಸ್ ಇದೆಯಾ, ಯಾವುದೇ ರೀತಿಯಾದಂತಹ ಕೆಟ್ಟ ಗಂಟುಗಳು ಏನಾದ್ರು ಗೋಚರಿಸ್ತಾ ಇದೆಯಾ, ಈ ರೀತಿಯಾಗಿ ಒಂದು MRI ಸ್ಕ್ಯಾನ್ ಅಲ್ಲಿ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಪೆಟ್ ಸ್ಕ್ಯಾನ್. ಈ ಪೆಟ್ ಸ್ಕ್ಯಾನ್ ಇದು ಅಡ್ವಾನ್ಸ್ಡ್ ಸ್ಕ್ಯಾನ್. ಇದೇನಪ್ಪ ಮಾಡುತ್ತೆ ಅಂತಂದ್ರೆ, ಎಲ್ಲಿ ಒಂದು ಕ್ಯಾನ್ಸರ್ನ ಆಕ್ಟಿವ್ ಜೀವಕೋಶಗಳಿದಾವೆ ಅನ್ನೋದನ್ನ ಇದು ಮುಂಚೆನೆ ಇದು ಡಿಟೆಕ್ಟ್ ಮಾಡುತ್ತೆ. ಜೊತೆಗೆ ಯಾವ ರೀತಿ ಈ ಒಂದು ಸೆಲ್ಲು ಸ್ಪ್ರೆಡ್ ಆಗ್ತಾ ಇದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಇದು ಗುರುತಿಡಿಯುತ್ತೆ. ಈ ಪೆಟ್ ಸ್ಕ್ಯಾನ್ ಇವತ್ತು ಅಡ್ವಾನ್ಸ್ಡ್ ಸ್ಕ್ಯಾನ್ ಆಗಿದೆ. ಈ ಕ್ಯಾನ್ಸರ್ ನಲ್ಲಿ ಬಹಳ ಕೂಡ ಯೂಸ್ಫುಲ್ ಕೂಡ ಆಗಿದೆ. ಪೆಟ್ ಸ್ಕ್ಯಾನ್ ಬಹಳ ಇಂಪಾರ್ಟೆಂಟ್ ಆದಂತ ಸ್ಕ್ಯಾನ್ ಆಗಿದೆ. ನೆಕ್ಸ್ಟ್
ಅಂಡ್ ಇಂಪಾರ್ಟೆಂಟ್ ಬಯಾಪ್ಸಿ. ಈ ಬಯಾಪ್ಸಿ ಇಲ್ದಲೇನೆ ಯಾವುದೇ ರೀತಿಯಾದಂಥ ಕ್ಯಾನ್ಸರನ್ನು ಕನ್ಫರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಈ ಬಯಾಪ್ಸಿ ರಿಪೋರ್ಟ್ನೇ ಫೈನಲ್ ಆಗಿರುತ್ತೆ. ಸೊ ಹಾಗಾದ್ರೆ ಬಯಾಪ್ಸಿ ಅಂತಂದ್ರೆ ಏನು, ಈ ಬಯಾಪ್ಸಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಯಾಪ್ಸಿ ಅಂತಂದ್ರೆ ಯಾವ ಜಾಗದಲ್ಲಿ ತೊಂದರೆ ಇದೆ ಅಥವಾ ಗಂಟಿದೆ ಅಥವಾ ಗಾಯ ಇದೆ, ಸೊ ಆ ಜಾಗದಿಂದ ಸ್ವಲ್ಪ ಮಾಂಸದ ತುಣುಕನ್ನ ತೆಗೆದುಕೊಂಡು ಅದನ್ನ ಲ್ಯಾಬಿಗೆ ಕಳಿಸಿ ಅದನ್ನ ಕೂಲಂಕುಷವಾಗಿ ಸ್ಟಡಿ ಮಾಡಿ ಇದರಲ್ಲಿ ಒಂದು ಕ್ಯಾನ್ಸರಸ್ ಗ್ರೋತ್ ಇದೆಯಾ ಈ ರೀತಿಯಾಗಿ ಒಂದು ಚೆಕ್ ಮಾಡುವಂಥದ್ದನ್ನೇ ನಾವು ಬಯಾಪ್ಸಿ ಅಂತ ಕರಿತೀವಿ. ಬಯಾಪ್ಸಿ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಎಕ್ಸಾಮಿನೇಷನ್ ಆಗಿದೆ. ಬಯಾಪ್ಸಿ ರಿಪೋರ್ಟ್ ಅನ್ನ ಪ್ಯಾಥಾಲಜಿಸ್ಟ್ ಕನ್ಫರ್ಮ್ ಮಾಡ್ತಾರೆ, ಇದು ಕ್ಯಾನ್ಸರಸ್ ಗ್ರೋತ್ ಇರುವಂತ ಸೆಲ್ಲ ಹೌದು ಅಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿ ಹೇಳ್ತಾರೆ. ಹಾಗಾದ್ರೆ ಈ ಬಯಾಪ್ಸಿಯನ್ನ ಯಾವ ರೀತಿ ತೆಗಿತಾರೆ ಇದನ್ನ ನಾವು ಒಂದೊಂದು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀಡಲ್ ಮೂಲಕ ತೆಗೆಯುವಂಥದ್ದು, ನೇರವಾಗಿ ಮಾಂಸದ ತುಣುಕನ್ನ ನೇರವಾಗಿ ತೆಗೆಯುವಂಥದ್ದನ್ನ ನಾವು ನೀಡಲ್ ಬಯಾಪ್ಸಿ ಅಂತ ಕರಿತೀವಿ. ಎರಡನೇದು ಎಂಡೋಸ್ಕೋಪಿ ಬಯಾಪ್ಸಿ ಅಂತ. ಎಂಡೋಸ್ಕೋಪಿ ಬಯಾಪ್ಸಿ ಅಂತಂದ್ರೆ ಈ ಒಂದು ಎಂಡೋಸ್ಕೋಪಿಯನ್ನ ಮಾಡ್ತಾರೆ, ಈ ಅನ್ನನಾಳದಲ್ಲಿ ಯಾವ್ದಾದ್ರು ಚೇಂಜಸ್ ಏನಾದ್ರು ಇದ್ರೆ ನೋಡುವಂಥದ್ದು ಎಂಡೋಸ್ಕೋಪಿ. ಅದರಲ್ಲಿ ಒಂದು ಎಂಡೋಸ್ಕೋಪಿಯನ್ನು ಮಾಡುವಾಗಲೇ ಸ್ವಲ್ಪ ಮಾಂಸದ ತುಣುಕನ್ನು ತೆಗೆದು ಒಂದು ಬಯಾಪ್ಸಿಗೆ ಕಳಿಸುವಂಥದ್ದು, ಇದನ್ನ ಎಂಡೋಸ್ಕೋಪಿ ಬಯಾಪ್ಸಿ ಅಂತ ಕರಿತೀವಿ. ಮೂರನೇದು ಸರ್ಜಿಕಲ್ ಬಯಾಪ್ಸಿ ಅಂತ. ಈ ಸರ್ಜಿಕಲ್ ಬಯಾಪ್ಸಿನಲ್ಲಿ ಆ ಒಂದು ಇನ್ಫೆಕ್ಟೆಡ್ ಪಾರ್ಟ್ ಅನ್ನ ಒಂದು ಸರ್ಜನ್ ಮೂಲಕ ಒಂದು ಸ್ಮಾಲ್ ತುಣುಕನ್ನ ತೆಗೆಸುವಂಥದ್ದು ಇರ್ಬೋದು, ಅಥವಾ ಸರ್ಜರಿ ಆದಮೇಲೆ ಅದನ್ನ ಲ್ಯಾಬಿಗೆ ಹೋದು ಇದನ್ನ ನಾವು ಸರ್ಜಿಕಲ್ ಬಯಾಪ್ಸಿ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ಬಯಾಪ್ಸಿಯನ್ನ ತೆಗೆದು ನಾವು ಟೆಸ್ಟಿಗೆ ಕಳಿಸಿ ಈ ಒಂದು ಕ್ಯಾನ್ಸರ್ ಅನ್ನ ಕನ್ಫರ್ಮ್ ಮಾಡ್ಕೋಬಹುದಾಗಿದೆ. ಈ ಒಂದು ಕ್ಯಾನ್ಸರ್ ಕನ್ಫರ್ಮ್ ಆದ್ಮೇಲೆ ಈ ಒಂದು ಕ್ಯಾನ್ಸರ್ಗೆ ಸ್ಟೇಜಸ್ ಅನ್ನ ಕೊಡ್ತಾರೆ. ಈ ಸ್ಟೇಜಸ್ ಅನ್ನ ಯಾಕಪ್ಪ ಕೊಡ್ತಾರೆ ಅಂದ್ರೆ ಇದು ಟ್ರೀಟ್ಮೆಂಟ್ ಉದ್ದೇಶದಿಂದಲೂ ಕೂಡ ಮುಖ್ಯವಾಗಿರುತ್ತೆ. ಸೊ ಅವು ರೋಗಿಯ ಒಂದು ಸ್ಥಿತಿ ಯಾವ ಒಂದು ಹಂತದಲ್ಲಿದೆ ಅನ್ನೋದನ್ನು ಕೂಡ ಈ ಒಂದು ಸ್ಟೇಜಸ್ ಮೂಲಕ ತಿಳಿಯಬಹುದಾಗಿದೆ. ಸೊ ಹಾಗಾದ್ರೆ ಈ ಸ್ಟೇಜಸ್ಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಅಂತ ಅಂದ್ರೆ ಕ್ಯಾನ್ಸರ್ನ ಫಸ್ಟ್ ಸ್ಟೇಜ್ 1 ಅಂತ ಕರೀತಾರೆ. ಸೊ ಈ ಸ್ಟೇಜ್ 1 ಅಲ್ಲಿ ಹೇಗಪ್ಪ ಇರುತ್ತೆ ಅಂತಂದ್ರೆ ಆ ಒಂದು ಕ್ಯಾನ್ಸರ್ ಸ್ಟಾರ್ಟ್ ಆಗಿರೋ ಆ ಒಂದು ಸೈಟ್ ಅಲ್ಲೇ ಇರುತ್ತೆ. ಸೊ ಎಲ್ಲೂ ಕೂಡ ಸ್ಪ್ರೆಡ್ ಆಗಿರಲ್ಲ. ಇದನ್ನ ನಾವು ಸ್ಟೇಜ್ 1, ಅದು ಲೋಕಲೈಸ್ಡ್ ಜಾಗ ಅದೇನಿದೆ ಅದರಲ್ಲೇ ಇರುತ್ತೆ. ಸೊ ಇದು ಸ್ಟೇಜ್ 1 ಅಂತ ಕರಿತೀವಿ. ಸ್ಟೇಜ್ 2 and 3. ಸೊ ಇಲ್ಲೇನಾಗತ್ತಪ್ಪ ಅಂತಂದ್ರೆ ಸೊ ಒಂದು ಸ್ವಲ್ಪ ಬೆಳವಣಿಗೆ ಆಗಿರುತ್ತೆ, ಜೊತೆಗೆ ಸ್ವಲ್ಪ ಪಕ್ಕದ ಜಾಗಕ್ಕೂ ಕೂಡ ಅದು ಸ್ಪ್ರೆಡ್ ಆಗಿರುತ್ತೆ. ಈ ಒಂದು ಎರಡನೇ ಸ್ಟೇಜ್ ಅಲ್ಲಿ ಏನಾಗಿರುತ್ತೆ, ಸೊ ಕ್ಯಾನ್ಸರ್ ಡೆವಲಪ್ ಆಗಿ ಪಕ್ಕದ ಸ್ಟೇಜ್ಗೂ ಕೂಡ ಡೆವಲಪ್ ಆಗಿರುತ್ತೆ. ಇದನ್ನ ಹಾಗಾಗಿ ಸ್ಟೇಜ್ 2 and 3 ನಾವು ಒಂದರಲ್ಲೇ ನೋಡ್ಬೋದು. ನೆಕ್ಸ್ಟ್ ಸ್ಟೇಜ್ 4, ಇದು 4ನೇ ಸ್ಟೇಜು. ಈ ಸ್ಟೇಜ್ ನಲ್ಲಿ ಏನಾಗಿರುತ್ತೆ, ಈ ಬೆಳೆದಂತಹ ಒಂದು ಜೀವಕೋಶ ಬೇರೆ ಜಾಗಗಳಿಗೂ ಕೂಡ ಸ್ಪ್ರೆಡ್ ಆಗಿರುತ್ತೆ, ಬೇರೆ ಆರ್ಗನ್ಗಳಿಗೆ ಸ್ಪ್ರೆಡ್ ಆಗಿರುತ್ತೆ. ಇದನ್ನು ನಾವು ಸ್ಟೇಜ್ 4 ಅಂತ ಕರಿತೀವಿ. ಇದು ಲಾಸ್ಟ್ ಸ್ಟೇಜ್. ಸೊ ಇಲ್ಲಿ ಸಮಸ್ಯೆ ಜಾಸ್ತಿ ಇರುತ್ತೆ ಸ್ಟೇಜ್ 4 ನಲ್ಲಿ. ಈ ರೀತಿಯಾಗಿ ಸ್ಟೇಜ್ಗಳನ್ನ ನಾವು ಕೊಟ್ಕೊಂಡು ಇದಕ್ಕೆ ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ಅನ್ನ ತಜ್ಞ ವೈದ್ಯರು ಕೊಡ್ತಾ ಹೋಗ್ತಾರೆ. ಸೊ ನಿಮ್ಗೆ ಆ ಒಂದು ಪೇಷಂಟ್ಗೆ ಅಥವಾ ಪೇಷಂಟ್ ಕಡೆಯವರಿಗೆ ಆ ಸಮಸ್ಯೆಗಳನ್ನ ತಿಳಿಸ್ತಾರೆ, ಈ ರೀತಿ ಇದೆ ಇವರ ಒಂದು ಕಾಯಿಲೆ ಅನ್ನೋದನ್ನ. ಈ ಸ್ಟೇಜ್ ಅನ್ನ ತಿಳ್ಕೊಳೋದ್ರಿಂದ ಏನಾಗುತ್ತೆ, ಈ ಟ್ರೀಟ್ಮೆಂಟ್ಗೆ ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ವೈದ್ಯರಿಗೆ ಸಹಾಯಕಾರಿಯಾಗಿದೆ. ಸೊ ಹಾಗಾಗಿ ಈ ಒಂದು ಸ್ಟೇಜಸ್ ಬಹಳ ಮುಖ್ಯವಾಗಿರುತ್ತೆ. ಇಷ್ಟು ಈ ಕ್ಯಾನ್ಸರ್ ಬಗೆಗಿನ ವಿಚಾರ. ಯಾರು ಕೂಡ ಈ ಒಂದು ಕ್ಯಾನ್ಸರ್ ಬಗ್ಗೆ ಭಯ ಬೇಡ. ಆ ರೀತಿ ಆದಂತಹ ಏನಾದ್ರೂ ಕೂಡ ಸಮಸ್ಯೆಗಳಿತ್ತು ಅಂತಂದ್ರೆ ತಜ್ಞ ವೈದ್ಯರ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ಪಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಈ ಬಯಾಪ್ಸಿ ಇನ್ನೊಂದು ಬೇರೆ ಯಾವುದೇ ಟೆಸ್ಟ್ಗಳಿಗೆ ಭಯಪಟ್ಟು ಈ ಬಯಾಪ್ಸಿ ಮಾಡೋದ್ರಿಂದನೇ ಸ್ಪ್ರೆಡ್ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಬೇಡ. ಇದು ಬಯಾಪ್ಸಿ ಅನ್ನೋದು ಒಂದು ಸೇಫ್ ಇದೆ. ಯಾವುದಕ್ಕೂ ಕೂಡ ನೀವು ತಜ್ಞ ವೈದ್ಯರನ್ನ ಭೇಟಿಯಾಗಿ ಅವರಿಗೆ ನಿಮ್ಮ ಸಮಸ್ಯೆಯನ್ನ ತಿಳಿಸಿ ಇವತ್ತಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಒಳ್ಳೆಯದು. ನಾನು ಇದುವರೆಗೂ ಹೇಳಿದಂತಹ ಕ್ಯಾನ್ಸರ್ನ ಬಗೆಗಿನ ವಿಚಾರಗಳು ನಿಮಗೆ ಎಜುಕೇಶನ್ ಪರ್ಪಸ್ ಮಾತ್ರ ಆಗಿದೆ. ಸೊ ಯಾರು ಕೂಡ ತಾವಾಗೆ ಹೋಗಿ ಈ ಒಂದು ಬ್ಲಡ್ ಟೆಸ್ಟ್ ಅನ್ನ ಮಾಡಿ ನನಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಯಾರನ್ನು ಕೂಡ ಯಾವ ವೈದ್ಯರನ್ನು ನೀವು ಪ್ರೆಷರೈಸ್ ಮಾಡಬೇಡಿ. ನಿಮ್ಮ ಸಮಸ್ಯೆಯನ್ನ ವೈದ್ಯರ ಬಳಿ ಹೇಳ್ಕೊಳ್ಳಿ. ಅವರು ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದ್ರು ಇದ್ರೆ ಅವರು ಮುಂದುವರೆದು ಅದಕ್ಕೆ ಬೇಕಾದಂತಹ ಟೆಸ್ಟ್ ಗಳನ್ನ ಮಾಡಿಸ್ತಾರೆ. ಜೊತೆಗೆ ನೀವಾಗೇನೆ ಒಂದು ಹೋಮ್ ರೆಮಿಡೀಸ್ ಅನ್ನ ಮಾಡ್ಕೊಳ್ಳುವಂಥದ್ದು, ಈ ತರ ಸಮಸ್ಯೆ ಇದೆ, ಈ ತರ ಇರಬಹುದು ಅಂತ ಹೇಳಿ ತಪ್ಪು ಕಲ್ಪನೆ ಮಾಡ್ಕೊಂಡು ಭಯಭೀತರಾಗುವಂಥದ್ದು, ಜೊತೆಗೆ ಸೆಲ್ಫ್ ಮೆಡಿಕೇಶನ್ ಅನ್ನ ಮಾಡ್ಕೊಂಡು ಒಂದು ಜೀವಕ್ಕೆ ಅಪಾಯವನ್ನು ತಂದ್ಕೊಳ್ಳುವಂಥದ್ದು ಯಾರು ಕೂಡ ಮಾಡಬೇಡಿ. ನಾನು ಇದನ್ನ ಇಲ್ಲಿವರೆಗೂ ಹೇಳಿದಂತಹ ಒಂದು ಕ್ಯಾನ್ಸರ್ ಬಗೆಗಿನ ವಿಚಾರ ನಿಮಗೆ ಎಜುಕೇಶನ್ ಪರ್ಪಸ್ ಆಗಿದೆ. ಯಾಕೆಂತಂದ್ರೆ ಇದರ ಬಗ್ಗೆ ಒಂದು ನಿಮಗೆ ವಿಚಾರಗಳು ತಿಳಿದಿದ್ರೆ ಸೊ ನೀವು ಅದರ ಬಗ್ಗೆ ಒಂದು ಜಾಗರೂಕರಾಗಿರ್ತೀರಾ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಎಜುಕೇಶನ್ ಪರ್ಪಸ್ಗೋಸ್ಕರ ಮಾಡಿದ್ದೀನಿ. ದಯಮಾಡಿ ಯಾರು ಕೂಡ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದಾಗ್ಲಿ, ಭಯಭೀತರಾಗೋದಾಗ್ಲಿ, ಅಥವಾ ಈ ಒಂದು ಸಮಸ್ಯೆ ನನಗಿದೆ ಅಂತ ಹೇಳ್ಬಿಟ್ಟು ನೀವಾಗಿ ಹೋಗಿ ಈ ಟೆಸ್ಟ್ ಗಳನ್ನ ಮಾಡಿ ಅಂತ ಪ್ರೆಷರೈಸ್ ಮಾಡೋದಾಗ್ಲಿ ಮಾಡಬೇಡಿ. ಈ ಒಂದು ವಿಚಾರ ನಿಮ್ಗೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಈ ವಿಚಾರವನ್ನು ತಿಳಿಸಿ. ಅವರು ಕೂಡ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲಿ ಅಂತ ಹೇಳಿ ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.